ಬೆಳಗಿನ ಹೊತ್ತು ಸಾಂಬಾರು ಮಾಡೋಕ್ಕೆ ಟೈಮ್ ಇಲ್ವಾ? ನೀವು ಆಫೀಸ್ಗೆ, ಮಕ್ಕಳು ಸ್ಕೂಲ್ಗೆ ಹೋಗಬೇಕಾ? ಹಾಗಿದ್ರೆ ಮಾಡಿ 5 ನಿಮಿಷ ಸಾಕು ಈ ಮಲ್ನಾಡ್ ಸ್ಟೈಲ್ ಟೊಮೆಟೊ ಸಾರು. ಇದಕ್ಕೋಸ್ಕರನೇ ಮೋಪೀಸ್ ಕಿಚನ್ ಸ್ಟಾರ್ಟ್ ಮಾಡಿದೆ 7 days 7 ಸಾಂಬಾರ್ ರೆಸಿಪೀಸ್. ತಿಳಿಸಾರಿಗೆ ಟೊಮೆಟೊ, ಈರುಳ್ಳಿ, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಎಣ್ಣೆ, ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಅರಿಶಿಣ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಹೆಸರುಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ 2 ರಿಂದ 3 ಚಮಚ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ, ಹಾಗೆಯೇ ಜಜ್ಜಿಕೊಂಡಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ 4 ರಿಂದ 5 ಟೊಮೆಟೊ ಹಣ್ಣು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಸಾಂಬಾರನ್ನ ಸೀಕ್ರೆಟ್ ಏನು ಅಂದರೆ, ಈ ಟೊಮೆಟೊ ಚೆನ್ನಾಗಿ ಕರಗಿದಾಗ ತುಂಬ ಅದ್ಭುತವಾದ ಟೇಸ್ಟ್ ನಮಗೆ ಸಿಗತ್ತೆ. ಇವಾಗ ನಾವು 1 ಬೌಲ್ ಅಂದರೆ 1 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಇವೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀವಿ. ಉಪ್ಪನ್ನ ಹಾಕಿದರೆ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೇಗ ಕರಗತ್ತೆ. ಅದಕ್ಕೋಸ್ಕರ ನಾವಿವಾಗ ಪಾಲಕ್ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀವಿ. ಪಾಲಕ್ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀವಿ. 1 ಬೌಲ್ ಪಾಲಕ್ ಸೊಪ್ಪು, ಅರ್ಧ ಬೌಲ್ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ವರ್ಕಿಂಗ್ ಮದರ್ಸ್ ಇರ್ತಾರೆ, ಹಾಗೆ ಸ್ಕೂಲಿಗೆ ಮಕ್ಕಳನ್ನ ಬೇಗ ಕಳಿಸ್ಬೇಕಾಗಿರುತ್ತೆ, ಅರ್ಜೆಂಟಾಗಿ ಸಾಂಬಾರು ಮಾಡೋದಿರುತ್ತೆ. ನೋಡಿ, ಈ ರೀತಿ ಹೆಲ್ದಿಯಾಗಿ ಮಾಡ್ಕೊಳ್ಳಿ. ನಾನು ಹೆಲ್ದಿಯಾದಂತಹ ಮಲ್ನಾಡ್ ಸ್ಟೈಲ್ನ ಟೊಮೆಟೊ ತಿಳಿ ಸಾರನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹೆಸರು ಬೇಳೆ ಕೂಡ ನಮ್ಮ ದೇಹಕ್ಕೆ ತುಂಬ ಪ್ರೋಟೀನನ್ನು ಕೊಡುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಅರ್ಧ ಚಮಚ ಅರಿಶಿಣ ಪುಡಿ, 1.5 ಚಮಚ ಖಾರದ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ಖಾರದ ಪುಡಿಯನ್ನು ಹಾಕ್ಕೊಳ್ಬಹುದು. ಹಾಗೆ 1.5 ಚಮಚ ಕೊತ್ತಂಬರಿ ಪುಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವಾಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಖಾರದ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು. ನೋಡಿ, ಇವಾಗ ಖಾರದ ವಾಸನೆ ನೀಟಾಗಿ ಹೋಗಿದೆ. ನಾವು ಇದಕ್ಕೆ 2 ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡಿಕೊಂಡು ಕನ್ಸಿಸ್ಟೆನ್ಸಿಯಲ್ಲಿ ಎಷ್ಟು ಸಾಂಬಾರು ನಿಮಗೆ ಅಗತ್ಯ ಇದೆಯೋ ಅಷ್ಟು ಸಾಂಬಾರು ನೀವು ನೀರನ್ನ ಹಾಕ್ಕೊಳ್ಬಹುದು. ನೋಡಿ, ನನಗೆ ಇಷ್ಟು ಸಾಕಾಗತ್ತೆ, ಅದಕ್ಕೋಸ್ಕರ ಹಾಕಿದ್ದೀನಿ. ಇವಾಗ ಟೇಸ್ಟ್ನ ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಬೇಕಿದ್ರೆ ಇದು ಆಪ್ಷನಲ್, 1 ತುಂಡು ಬೆಲ್ಲವನ್ನು ಹಾಕ್ಕೊಳ್ಬಹುದು. ತಿಳಿ ಸಾಂಬಾರಿಗೆ ಬೆಲ್ಲ ಹಾಕಿದರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ದೇವಸ್ಥಾನಗಳಲ್ಲಿ ಸಿಗುವಂಥ ಟೇಸ್ಟೇ ಇರುತ್ತೆ. ನೀವು ಇದನ್ನ ಹೆಲ್ದಿಯಾಗಿ ಕೂಡ ಮಾಡ್ಕೊಳ್ಬಹುದು. ಯಾವುದೇ ಟೇಸ್ಟಿಂಗ್ ಪೌಡ್ರನ್ನ ಯೂಸ್ ಮಾಡದೆ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು. ಇವಾಗ ಕುಕ್ಕರ್ನ ಮುಚ್ಚಳ ಮುಚ್ಚಿ 3 ವಿಷಲ್ ಹೊಡೆಸಿದ್ರೆ ನಮ್ಮ ದಿಢೀರ್ ಸಾಂಬಾರು 5 ನಿಮಿಷಗಳಲ್ಲಿ ರೆಡಿಯಾಗತ್ತೆ. ನೋಡಿ, ಇವಾಗ 3 ವಿಷಲ್ ಹೊಡೆಸಿದ್ದೀನಿ, ಸಾಂಬಾರು ರೆಡಿಯಾಗಿದೆ. ನಾವು ಓಪನ್ ಮಾಡ್ತಾ ಇದ್ರೆ ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಕೇವಲ ಖಾರದ ಪುಡಿ ಯೂಸ್ ಮಾಡಿದ್ರು ಸೂಪರ್ ಕಲರ್ ಬಂದಿದೆ. ನೋಡಿದ್ರಲ್ಲ 5 ನಿಮಿಷಗಳಲ್ಲಿ ಸಾಂಬಾರು ಹೇಗೆ ರೆಡಿ ಆಯಿತು ಅಂತ. ನಾನು ನಾಳೆ ಇನ್ನೊಂದು ಸಾಂಬಾರು ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.